ಜನಾದೇಶವನ್ನ ನಿರಾಕರಿಸುವುದಕ್ಕೆ ಸಾಧ್ಯ ಇಲ್ಲ. ಜನಾದೇಶ ಭರ್ಜರಿಯಾಗಿ ಬಂದಿದೆ NDA ಮೈತ್ರಿಕೂಟಕ್ಕೆ, ನಿಮ್ಮ JDU ಹಾಗೆ ಬಿಜೆಪಿ ಜೊತೆಗೆ LJPಗೆ. ಸದ್ಯದ ನಂಬರ್ಸ್ 197 ಇರುವಂತಹ 243 ಕ್ಷೇತ್ರಗಳ ಪೈಕಿ 197 ಕ್ಷೇತ್ರಗಳಲ್ಲಿ ನಿಮ್ಮ ಪಕ್ಷ ಮುನ್ನಡೆಯಲ್ಲಿದೆ. ಮಹಾಗಠಬಂಧನ್ ಕೇವಲ 41ಕ್ಕೆ ಇಳಿದು ಹೋಗಿದೆ. ನೀವು ಆಗ್ಲೇ ಉಲ್ಲೇಖ ಮಾಡಿದ್ರೆ ಅಂಡ್ ಯು ಆಕ್ಸೆಪ್ಟೆಡ್ ಇಟ್. ಬಿಹಾರ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಇನ್ನೂ ಕೂಡ ಅಭಿವೃದ್ಧಿ ಆಗೋದು ಬಾಕಿ ಇದೆ. ಯಾಕಂದ್ರೆ 15 ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ಲಾಲೂ ಪ್ರಸಾದ್ ಯಾದವ್ ಅವರು ಬಿಹಾರವನ್ನ ಆ ಸ್ಥಿತಿಗೆ ತಂದಿಟ್ಟಿದ್ರು ಅನ್ನೋ ಮಾತನ್ನ ನೀವೇ ಉಲ್ಲೇಖ ಮಾಡಿದ್ರಿ. ಈಗ ಲಾಲೂ ಪ್ರಸಾದ್ ಯಾದವ್ ಅವರು ಆಡಳಿತ ಮಾಡಿದ್ದು ಕೇವಲ 15 ವರ್ಷ. ಅದಾದ್ಮೇಲೆ ಬಂದಿದ್ದು ಬಿಜೆಪಿ ಹಾಗೆ JDUನ ಮೈತ್ರಿ. ಆಗೊಮ್ಮೆ ಈಗೊಮ್ಮೆ ಪಲ್ಟು ರಾಮ್ ಆದ್ರೂನು ಕೂಡ ನಿತೀಶ್ ಕುಮಾರ್ ಅವರು 2 ದಶಕಗಳ ಕಾಲ ಆಡಳಿತವನ್ನ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ರು, ಜೊತೆಗೆ ನಿಮ್ಮ ಸಾಥ್ ಕೂಡ ಆ JDUಗಿತ್ತು ಬಿಹಾರದಲ್ಲಿ ಆಡಳಿತವನ್ನ ಮಾಡೋದಕ್ಕೆ. 2 ದಶಕಗಳ ಕಾಲ ಸಾಕಾಗ್ಲಿಲ್ವಾ ಬಿಹಾರವನ್ನ ಬಿಮಾರು ಸ್ಥಿತಿಯಿಂದ ಹೊರಗಡೆ ತರೋದಕ್ಕೆ, ಬಿಹಾರವನ್ನ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸೋದಕ್ಕೆ ಇನ್ನೆಷ್ಟು ವರ್ಷಗಳ ಕಾಲ ಸಮಯ ಬೇಕು? ಅಮೀನ್ ಮಟ್ಟು ಸರ್ ಕೂಡ ಇದೇ ಪ್ರಶ್ನೆಯನ್ನ ಮಾಡಿದ್ದಾಗಲೇ, ಅದಕ್ಕೆ ಉತ್ತರ ಬೇಕು ಸರ್. ನೋಡಿ, ಬಿಹಾರದ ಈಗ ಇಂಪ್ರೂವ್ಮೆಂಟ್ಸ್ ಅನ್ನ ಈ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ, ಹೌ ಮೆನಿ ಕಿಲೋಮೀಟರ್ಸ್ ಆಫ್ ರೋಡ್ಸ್ ಹ್ಯಾವ್ ಬಿನ್ ಡನ್, how many bridges have been built, how many primary health centers are there, education. For example, Nalanda University example ಅಂತ ತಗೊಳ್ಳಿ, over a period of 10 years 3000 crores have been spent on only Nalanda University, ಖಾಲಿ ಒಂದು Nalanda University ಮೇಲೆ. ಅದೇ ರೀತಿ ಎಜುಕೇಷನ್ ಸೆಕ್ಟರ್ ಅಲ್ಲಿ ಸಿಕ್ಕಾ ವೆರಿ ಸಾಲಿಡ್ ಚೇಂಜಸ್ ಅನ್ನ ತಂದಿದ್ದಾರೆ. ಎಜುಕೇಷನ್ ಸೆಕ್ಟರ್ ಅಲ್ಲಿ, ಹೆಲ್ತ್ ಸೆಕ್ಟರ್ ಅಲ್ಲಿ ಸಹ ತಂದಿದ್ದಾರೆ ಅಂಡ್ ಇಟ್ಸ್ ಆನ್ ಪ್ರೂಫ್ ಅಲ್ಲಿ ಆನ್ ರೆಕಾರ್ಡ್ ಇದೆ ಎಷ್ಟು ಹಣ ಸ್ಪೆಂಡ್ ಆಗಿದೆ, ಯಾವ ವಿಷಯದಲ್ಲಿ ಸ್ಪೆಂಡ್ ಆಗಿದೆ, ಇಮ್ಯುನೈಸೇಷನ್ ಇಂದ ಹಿಡಿದು ಟ್ರೀಟ್ಮೆಂಟ್ ವರೆಗೆ ಯಾವ ರೀತಿಯ ಪರಿಸ್ಥಿತಿ ಇತ್ತು, ಈಗ ಹೇಗಿದೆ. ಯು ಕ್ಯಾನ್ ಡೂ ಅ ಕಂಪ್ಯಾರೇಟಿವ್ ಥಿಂಗ್. ಕಂಪ್ಯಾರೇಟಿವ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದನ್ನ ಬಿಮಾರು ಸ್ಥಿತಿ ಹಿಂದೆ ಆ ಸಂಖ್ಯೆ ಇದೆ, ಮಾತ್ರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಆಲ್ಮೋಸ್ಟ್ 50% ಹ್ಯಾಸ್ ರಿಡ್ಯೂಸ್. ಅದೆಲ್ಲ ಕಮ್ಮಿ ಆಗಿದೆ ಈಗ. ಹಿಂದೆ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಖಾಲಿ 80% ಆಫ್ ದ ಸೀಟ್ಸ್ ವರ್ ಡಿಟರ್ಮೈನ್ಡ್ ಬೈ ಜಾತಿ ಕಾಸ್ಟ್ ಪೊಲಿಟಿಕ್ಸ್. ಅದು ಟೋಟಲ್ ಆಗಿ ಈಗ 30 to 35% ಇಸ್ ಡಿಟರ್ಮೈನ್ಡ್ ಆನ್ ಡೆವಲಪ್ಮೆಂಟ್ ಪೊಲಿಟಿಕ್ಸ್. ಇನ್ನೂ ಸಹ 40-45% ಇನ್ನೂ ಸಹ ಅದರಲ್ಲಿ ಕಾಸ್ಟ್ ಪೊಲಿಟಿಕ್ಸ್ ಇನ್ನೂ ಮ್ಯಾಟರ್ ಆಗ್ತದೆ. ಸೋಷಿಯಲ್ ಇಂಜಿನಿಯರಿಂಗ್ ಬೇಕಾಗ್ತದೆ ಅಲ್ಲಿ ರಾಜಕೀಯ ಮಾಡುವಾಗ. ಆದರೆ a big chunk of people, ದೊಡ್ಡ ಒಂದು ಇದು ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಅನ್ನ ನೋಡಿ ವೋಟ್ ಹಾಕ್ತಾ ಇದ್ದಾರೆ. ಈಗ ವೋಟ್ ಹಾಕಿದ್ದಾರೆ, ದಟ್ ಇಸ್ ಈಗ ಮ್ಯಾಂಡೇಟ್ ಏನ್ ಕೊಟ್ಟಿದ್ದಾರೆ ಜನ, ಅದೇ ಸಾಕ್ಷಿ. ನಾವೀಗ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದಕ್ಕೆ ಬಿಮಾರು ಮತ್ತೊಂದು ಇದು ಅಂತ ಹೇಳ್ಬೋದು. ಅಲ್ಲಿಯ ಜನರ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ವೈ ದೇ ಆರ್ ವೋಟಿಂಗ್ ಬ್ಯಾಕ್. ಪುನಃ ಯಾಕೆ ವೋಟ್ ಹಾಕಿದ್ರು ಅವರು? ಹಾಗಾದ್ರೆ ವೋಟ್ ಹಾಕಬೇಕಾದ್ರೆ ದೇ ಹ್ಯಾವ್ ಟ್ರಸ್ಟ್ ಇನ್ ದ್ಯಾಟ್. ಅವರು ನರೇಂದ್ರ ಮೋದಿ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ಅವರ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದಂತ ವ್ಯಕ್ತಿ ನಿತೀಶ್ ಕುಮಾರ್, ಅವರಂತ ಒಪ್ಪಿಕೊಂಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ, ಭ್ರಷ್ಟಾಚಾರ ರಹಿತ ಒಂದು CM ಇರುವಂಥ ಸಮಯದಲ್ಲಿ ಖಂಡಿತ ಜನ ಅದನ್ನು ನೋಡಿ ವೋಟ್ ಹಾಕ್ತಾರೆ. ಈ ಮತ್ತೊಂದು ಕಡೆ ನೋಡಿದರೆ ಎಲ್ಲ ಭ್ರಷ್ಟಾಚಾರದಲ್ಲ. ರಾಹುಲ್ ಗಾಂಧಿ ಅವರ ತಂಡ ಕಾಡಿ ಬೇಲಲ್ಲಿ ಹೊರಗಿರುವಂಥವ್ರು, ಬೇಲ್ ತಗೊಂಡು ಹೊರಗೆ ಓಡಾಟ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಕೇಸಲ್ಲೇ ಇದೆ ಅದರ ಮೇಲೆ. ತೇಜಸ್ವಿ ಯಾದವ್ ಅವರ ಕುಟುಂಬದ ಟೋಟಲ್ ಹಿಸ್ಟ್ರಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಬ್ವಿಯಸ್ಲಿ ದ ಪೀಪಲ್ ಹ್ಯಾವ್ ಗಾನ್ ವಿತ್ ದ ಬೆಸ್ಟ್ ಅವೈಲೇಬಲ್ ಆಪ್ಷನ್, ಅದು NDA. ಈ ರೀತಿಯ ಡೆವಲಪ್ಮೆಂಟ್ ಅನ್ನು ಮಾಡಿದ್ದಾರೆ ನೋಡಿ ಒಂದು ಮಾತು ಹೇಳಿದ್ರು, ಅದು ನಿಜವಾದ ಮಾತು ಕೂಡ. ಈಗ ಕರ್ನಾಟಕದಲ್ಲಿ ನಾವು ಇಷ್ಟು ತೆರಿಗೆಯನ್ನ ಕಟ್ತಾ ಇದೀವಿ, ನಮ್ಮ ತೆರಿಗೆಯ ಬಹುಪಾಲು ಉತ್ತರ ಭಾರತಕ್ಕೆ ಹೋಗ್ತಾ ಇದೆ, ಅದರಲ್ಲೂ ಬಿಹಾರ ಹಾಗೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ಅದು ಹೋಗಬಾರದು ಅಂತಂದ್ರೆ ಆ 2 ರಾಜ್ಯಗಳು ಅಭಿವೃದ್ಧಿ ಆಗ್ಬೇಕು. ಸರ್ ಒಂದೇ ನಿಮಿಷ, ಈಗ ಬಿಹಾರ ಅಭಿವೃದ್ಧಿ ಆಗ್ಬೇಕು, ನೀವು ಹೇಳಿದ್ರಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಬರಚಿ ಸರ್ ಒಂದೇ ನಿಮಿಷ, ಪ್ರಶ್ನೆ ಮುಗಿಸ್ಬಿಡ್ತೀನಿ. 197 ನೀವು ಹೇಳಿದ ಹಾಗೆ ಜನಾದೇಶ ನೆಕ್ಸ್ಟ್ ಲೆವೆಲ್ ನಲ್ಲಿ ಬಂದಿದೆ. ಅಭೂತಪೂರ್ವವಾದಂತಹ ರಿಸಲ್ಟ್. ಜನ ಮತ್ತೊಮ್ಮೆ ನಿಮ್ಮ ಪಕ್ಷಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ದೀರಿ. 25 ವರ್ಷಗಳ ಆಡಳಿತ ಆಗುತ್ತೆ. ಇನ್ನು 5 ವರ್ಷ ನೀವು ಆಡಳಿತ ಮಾಡಿದ್ರೆ ಬಿಹಾರವನ್ನ ಆ ಸ್ಥಿತಿಗತಿಯಿಂದ ಹೊರಗಡೆ ತರೋದಕ್ಕೆ ನಿಮ್ಮ ಡಬಲ್ ಎಂಜಿನ್ ಸರ್ಕಾರ ಬದ್ಧವಾಗಿದೆಯಾ ಅಂತ ಹೇಳಿ. ಯಾಕಂದ್ರೆ ನೀವು ಅಲ್ಲಿಂದ ಹೊರಗಡೆ ಬಂದ್ರೆ, ಬಿಹಾರವನ್ನ ಆ ಸ್ಥಿತಿಯಿಂದ ಹೊರಗಡೆ ತಗೊಂಡ್ಬಂದ್ರೆ ಕರ್ನಾಟಕಕ್ಕೆ ಒಳ್ಳೇದಾಗೋದಲ್ವಾ ಅಂತ ಹೇಳಿ ಸರ್. ಒನ್ ಮಿನಿಟ್, ಇದರಲ್ಲಿ 2 ನೆರೆಟಿವ್ ಇದೆ. ನೀವು ಒಂದು, ಡೋಂಟ್ ಪುಟ್ ವರ್ಡ್ಸ್ ಇನ್ ಮೈ ಮೌತ್. ಕರ್ನಾಟಕದ ಟ್ಯಾಕ್ಸು ಉತ್ತರ ಭಾರತಕ್ಕೆ ಹೋಗ್ತದೆ, ದಕ್ಷಿಣ ಭಾರತ ಹೋಗ್ತದೆ ಅನ್ನುವಂಥದ್ದು ಈ ಒಂದು ನೆರೆಟಿವ್ ಏನಿದೆ ನೋಡಿ, ದಟ್ ಇಟ್ ಸೆಲ್ಫ್ ಇಸ್ ರಾಂಗ್.
ನೀವು ಖಾಲಿ ಒಂದು ಡಿಬೇಟ್ ಅನ್ನ ಯಾರೆಲ್ಲ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ನಾನು ಬರ್ತೇನೆ, ನೀವೆಲ್ಲ ಎಕ್ಸ್ಪರ್ಟ್ಸ್ ಅನ್ನು ಕೂರಿಸಿ ವಿಲ್ ಟಾಕ್ ಅಬೌಟ್ ಓನ್ಲಿ ಅಬೌಟ್ ದ ಕರ್ನಾಟಕ ಬಜೆಟ್. ದುಡ್ಡು ಎಷ್ಟು ಬಂದಿತ್ತು, UPA ಸರ್ಕಾರದ ಟೈಮಲ್ಲಿ ನಮ್ಗೆ ಎಷ್ಟು ಬರ್ತಾ ಇತ್ತು, ಪರ್ಸೆಂಟೇಜ್ ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ, ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡುವ. ಇವತ್ತು ನನಗೆ ಬೇರೆ ಚಾನಲ್ಗೆ ಹೋಗ್ಲಿಕ್ಕಿದೆ ಮೇಡಮ್, ನೀವು ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ನಾನು ರೆಡಿ ಇದ್ದೇನೆ. ವಿಲ್ ಟಾಕ್ ಅಬೌಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದ್ದಾರೆ ಇವರು ಕರ್ನಾಟಕದಲ್ಲಿ ನಾವು ನೋಡುವ. ಆದ್ರೆ ನಮ್ಮ ಈ ಇದೆಲ್ಲ ಬಿಹಾರ ಮತ್ತು ಕರ್ನಾಟಕಕ್ಕೆ ಇಲ್ಲಿಂದ ನಮಗೆ ಡೆವಲಪ್ಮೆಂಟ್ಗೆ ದುಡ್ಡು ಸಿಗ್ತಾ ಇಲ್ಲ, ಆ ದುಡ್ಡೆಲ್ಲ ನಾರ್ತ್ಗೆ ಹೋಗ್ತಾ ಅನ್ನೋದು ಅಪ್ಪಟ ಸುಳ್ಳು. ದೇರ್ ಇಸ್ ಅ ಪ್ರಾಪರ್ ಕ್ಯಾಲ್ಕುಲೇಷನ್ ಫಾರ್ ದಟ್. ಆ ನೆರೇಟಿವ್ ಅನ್ನ ಸೋತಂತ ಟೈಮಲ್ಲಿ 1 minute ಲೆಟ್ ಮಿ ಫಿನಿಶ್, ನಾನು ಫಿನಿಶ್ ಮಾಡಿ ಹೋಗ್ತೇನೆ, ನಾನು ಬಿಡ್ತಾ ಇದ್ದೇನೆ ಇಲ್ಲಿಂದ. ನೀವು ಈ ಸೋತಂತ ಟೈಮಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ನೆರೇಟಿವ್ ಅನ್ನು ಕೊಟ್ಟು ನಮ್ಗೆ ಇಲ್ಲಿ ಸಮಸ್ಯೆ ಎಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಟ್ಯಾಕ್ಸ್ ಸಿಗ್ತಾ ಇಲ್ಲ, ಅದೆಲ್ಲ ಆ ನೆರೇಟಿವ್ ಅನ್ನ ಈಗ ತುರ್ಕಿಸುವಂತ ಪ್ರಯತ್ನ ಮಾಡೋದು ಬೇಡ ಯಾರು ಸಹ. ನಿಮ್ಗೆ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕಿದ್ರೆ ನೀವು ಮತ್ತೊಂದು ಡಿಬೇಟ್ ಅನ್ನ ಕರೀರಿ, ಐ ಮೈಸೆಲ್ಫ್ ನಾನು ಬರ್ತೇನೆ, ನೀವು ಯಾರೆಲ್ಲ ಇದ್ದೀರಿ ನೀವು ಕೂತ್ಕೊಳ್ಳಿ, ಖಾಲಿ ಅದ್ರ ಬಗ್ಗೆನೇ ಮಾತಾಡುವ. ಬಟ್ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ಬಿಹಾರನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕೋ ಕೇಂದ್ರ ಸರ್ಕಾರ ಮತ್ತು ನಿತೀಶ್ ಕುಮಾರ್ ಸರ್ಕಾರ ಏನಿದೆ ಅವ್ರು ಇನ್ನು ಮುಂದೆ ಏನಾಗ್ತಾರೆ ಖಂಡಿತ ಅದನ್ನು ಹೊರತರುವಂಥ ಕೆಲಸ ಅವ್ರು ಮಾಡಿಯೇ ಮಾಡ್ತಾರೆ. ಕರ್ನಾಟಕವನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈಗ ಕರ್ನಾಟಕದ ಸರ್ಕಾರದ ಯಾರು ಇದ್ದಾರೆ ಮುಖ್ಯಮಂತ್ರಿ ಅವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಲಿ. ಇವರೆಲ್ಲರ ಸೀಟ್ ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಎಲ್ಲ ಇಡೀ ಕಾಂಗ್ರೆಸ್ನ ನಾಯಕರು ಬ್ಯುಸಿ ಆಗಿದ್ದಾರೆ. ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ನಿಂತೋಗಿದೆ. ಲಾ ಆ್ಯಂಡ್ ಆರ್ಡರ್ ಸಹ ಇಲ್ಲಿ ಪುನಃ ಜಂಗಲ್ ರಾಜ್ ಆಗುವಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಬರ್ತಾ ಇದೆ. ನಾಯಕರಿಗೆ ಸ್ವಲ್ಪ ಕಿವಿ ಮಾತು ಹೇಳುವಂತ ಶಕ್ತಿ ನಿಮ್ಮ ಪ್ಯಾನೆಲ್ ಅಲ್ಲಿ ಕೂತವರಿಗೆ ಕೆಲವರಿಗೆ ಇದೆ. ಅವ್ರು ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ರು ಒಳ್ಳೇದನ್ನುವಂತ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ರೆ ಮೇಡಮ್ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಬಿಹಾರ್ನ ಎಲ್ಲ ಜನರಿಗೆ ಧನ್ಯವಾದ. ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ NDAಗೆ ನೀವು ಗೆಲ್ಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ರೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.